ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ನ ಬಂದು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಫ್ರೆಂಡು ಮದುವೆ ಇದೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ರಿಸೆಪ್ಷನ್ ಇದೆ, ಹಾಗಾಗಿ ನಾವು 3 ಜನನೂ ಹೋಗ್ತಾ ಇದ್ದೀವಿ. ಸೊ ನಂದು ಮತ್ತು ಜಶ್ವಿದು ಮ್ಯಾಚಿಂಗ್ ಡ್ರೆಸ್ ಇದೆ. ಅವಳದು ಜಶ್ವಿ ಬರ್ತ್ಡೇ ಔಟ್ಫಿಟ್ ಇದು. ಸೊ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಮದುವೆ ಎಲ್ಲ ಆಗಿದ್ದು ಆ್ಯಂಡ್ ಆನ್ ದಿ ವೇ ಯಾರು ಸಿಗ್ತಾರೆ ಅನ್ನೋದೆಲ್ಲ ನಿಮಗೂ ಗೊತ್ತಾಗುತ್ತೆ. ಸೊ ಬನ್ನಿ ಈ ವ್ಲಾಗ್ನ ಹಂಗೆ ಮುಂದೆ ಕಂಟಿನ್ಯೂ ಮಾಡೋಣ. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಚೌಲ್ಟ್ರಿಗೆ ಬಂದಿದ್ದೀವಿ, ನಾನು ಸಂಜಿತಾ ಆ್ಯಂಡ್ ಗ್ಯಾಂಗ್ಸ್ ಛೋಟಾ ಪುಟಗಳೆಲ್ಲ. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ. ಆಲ್ರೆಡಿ ಟೈಮ್ ಬೇರೆ ಆಗಿಬಿಟ್ಟಿದೆ. ಇನ್ನು ನಾವು ಬರೋಷ್ಟರಲ್ಲೇ ತುಂಬ ಲೇಟಾಗಿ ಹೋಗಿತ್ತು. 7:30ಗೆ ಇದ್ದಿದ್ದಕ್ಕೆ ನಾವು 8 ಬಂದ್ವಿ. ಆ್ಯಂಡ್ ಭಾವನಾ ಕೃತಿ ಆಗಲೇ ಬಂದು ಕೂತಿದ್ರು. ಸೊ ನೋಡಿ, ನಾವು ಬಂದು ಲಾಸ್ಟಲ್ಲಿ ಕೂತ್ಕೊಂಡು ಒಂದಷ್ಟು ಪೋಸಸ್ಸು ಸೆಲ್ಫಿಗಳನ್ನ ತೊಗೊತಾ ಇದ್ದೀವಿ. ಆಲ್ರೆಡಿ ಅಲ್ಲಿ ನೋಡಿದ್ರೆ ಅರ್ಧ ರಿಸೆಪ್ಷನ್ನೇ ಆಗೋಗಿತ್ತು. ಸೊ ಇದು ಆಫ್ಟರ್ ಎ ಲಾಂಗ್ ಟೈಮ್ ಫ್ರೆಂಡ್ಸ್ ಸಿಕ್ಕರು, ದಿವ್ಯಾ ಮತ್ತು ಪೂರ್ವಿಕಾ ಅಂತ. ದಿವ್ಯಾ ವೀಡಿಯೋಗೆ ಬರಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡ್ಲು. ದೆನ್ ತೇಜ ಕೂಡ ಬಂದಿದ್ಲು. ಕೃತಿ ನೋಡಿ ಆಲ್ಮೋಸ್ಟ್ ಈಗ ನೆಕ್ಸ್ಟ್ ಮದುವೆ ಇರೋದೇ ಇವಳ್ದು, ಬಟ್ ಫೇಸ್ ಕವರ್ ಮಾಡ್ಕೊತಾ ಇದ್ದಾಳೆ. ಏನಾಗಲ್ಲ ತೆಗಿಯೇ ಅಂತ ಹೇಳಿ ಅವಳದು ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡ್ವಿ. ಇವಳು ತೇಜ ಅಂತ, ಇವಳದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಲೇಟಾಗಿದ್ದರಿಂದ ಬೇಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲೇ 11 ಆಗೋಯ್ತು. ಹಾಗಾಗಿ ಎಲ್ಲ ಮೀಟ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಇನ್ನು ನೈಟೆಲ್ಲ ಮನೆಗೆ ಬಂದ್ವಿ. ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರೆ. ಸೊ ಇವತ್ತು ಜಶ್ವಿದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಹಾಗಾಗಿ ಅವ್ರು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗಿ ಕಾಸ್ಟ್ಯೂಮ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ಸೊ ಗೈಸ್, ನಾನೀಗ ರೆಡಿ ಅರ್ಧಂಬರ್ಧ ರೆಡಿಯಾಗಿ ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಜಶ್ವಿದು ಡ್ರೆಸ್ ಇಸ್ಕೊಬೇಕು ಕಾಸ್ಟ್ಯೂಮ್ನ, ಹಾಗಾಗಿ ಹೋಗ್ತಿದ್ದೀವಿ. ಸೊ ಇನ್ನೂ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ, ಆಲೇ ಟೈಮ್ ಆಗ್ತಾ ಬಂತು. ನಾವು ಹೆಣ್ಮಕ್ಳು ಎಷ್ಟೇ ಬೇಗ ರೆಡಿ ಆಗಿದ್ರು ಅಷ್ಟೇ ಅಲ್ವಾ. ಸೊ ಬನ್ನಿ ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬೇಗ ಡ್ರೆಸ್ ಇಸ್ಕೊಂಡು ಹೋಗೋಣ. ಈಗ ಕಾಸ್ಟ್ಯೂಮ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ಬೇಗ ರೆಡಿ ಆಗಬೇಕು. ಸೊ ಜಶ್ವಿ ಬರ್ತಾಯಿಲ್ಲ ನನ್ನ ಜೊತೆ, ಅದೇ ನನ್ನ ಪುಣ್ಯ ಇವತ್ತು. ಅವಳು ಬಂದರೂ ಏನೂ ಮಾಡಲ್ಲ, ಆದರೆ ಸ್ವಲ್ಪ ಒಂಥರ ಟಾರ್ಚರ್ ಥರ ಇತ್ತೀಚೆಗೆ ಕೊಡ್ತಾ ಇದ್ದಾಳೆ. ಸೊ ಬನ್ನಿ ನೋಡೋಣ ಮುಂದೆ ಇನ್ನೂ ಹೆಂಗೆ ರೆಡಿ ಆಗ್ತೀವಿ ಏನು ಅಂತ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ದಾರೆಗೂ ಕೂಡ ತುಂಬ ಲೇಟಾಗಿ ಬಂದ್ವಿ, ಅದೇ ಒಂದು ಬೇಜಾರಾಯಿತು. ಪಾರ್ಲರ್ಗೆ ಹೋಗಿ ರೆಡಿ ಮಾಡಿಸ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಜೊತೆಗೆ ನಾನು ಸೇರ್ಕೊಂಡು ರೆಡಿ ಮಾಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗೋಯಿತು. ಸೊ ಅಷ್ಟರಲ್ಲಿ ಅಲ್ಲೇ ನೋಡಿದ್ರೆ ದಾರೆ ಎಲ್ಲ ಮುಗ್ದೋಗಿತ್ತು. ಇರಲಿ ಪರವಾಗಿಲ್ಲ, ದಾರೆ ಮುಗಿದ್ರೇನು ಬೇರೆ ರಿಚುವಲ್ಸ್ ಇರುತ್ತಲ್ಲ, ಅದನ್ನಾದ್ರೂ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಒಂಥರ ತುಂಬ ಚೆನ್ನಾಗಿತ್ತು. ಲೇಟಾಗಿ ಬಂದರೂ ಫುಲ್ ಕೊನೆ ತನಕ ಇದ್ವಿ ನಾವು, ಅದೇ ಒಂದು ಖುಷಿ ಅಂತ ಅನಿಸ್ತು. ಆ್ಯಂಡ್ ಫೈನಲಿ ಇವಳು ಕೂಡ ಮ್ಯಾರಿಡ್ ಲೈಫ್ಗೆ ಹಾಯ್ ಹೇಳ್ತಾ, ಬ್ಯಾಚುಲರ್ ಲೈಫ್ಗೆ ಬಾಯ್ ಹೇಳ್ತಾ ಇವಳು ಕೂಡ ನಮ್ಮ ಪಾರ್ಟಿಗೆ ಸೇರ್ಕೊಂಡ್ಲು ಅನ್ನೋ ಒಂದು ಖುಷಿ ಒಂದು ಕಡೆ. ಆದರೆ ಸೊ ಅವಳು ಬ್ಯಾಚುಲರ್ ಲೈಫ್ ಒಂದು ಕಡೆ ಮುಗೀತಲ್ಲ ಅನ್ನೋದೊಂದು ಈ ಕಡೆ ಇತ್ತು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಇವ್ರ ಕಡೆ ನೋಡಿ ಹುಡುಗಿಗೆ ಎಷ್ಟೆಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ. ಅವ್ರ ಕಾಲಿಗೆ ಬೀಳ್ತಾ ಇರ್ಬೇಕಾರೆ ನಾವಂತೂ ತುಂಬ ರೇಗಿಸ್ತಾ ಇದ್ವಿ, ಏನಮ್ಮ ಸರಿಯಾಗಿ ಬೀಳು ಹಂಗೆ ಹಿಂಗೆ ಅಂತ ಹೇಳಿ ಅದೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಸೊ ಮದುವೆ ಅಂದ್ರೇ ಇಷ್ಟು ಅಲ್ವಾ. ನಾವು ಎಷ್ಟೇ ಫ್ರೀಡಮ್ ಆಗಿದ್ವು ಅಥವಾ ಎಷ್ಟೇ ಜಾಲಿಯಾಗಿದ್ರು, ಮದುವೆ ಅನ್ನೋ ಒಂದು ಬಂಧಕ್ಕೆ ನಾವು ಬೀಳಲೇಬೇಕು. ಅದಂತೂ ಪ್ರತಿಯೊಬ್ಬ ಹುಡುಗಿ ಲೈಫಲ್ಲೂ ಕೂಡ ಒಂದು ಅತ್ಯಮೂಲ್ಯವಾದ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ನಾವು ತುಂಬ ರೇಗಿಸ್ಕೊಂಡು ಅವಳನ್ನ ಟೀಸ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ವಿ. ನಮಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಎಕ್ಸ್ಟ್ರಾ ಖುಷಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಜಶ್ವಿ ಬಂದಿರಲಿಲ್ಲ ನನ್ನ ಜೊತೆ ಇವತ್ತು. ನಾನು ರೆಡಿ ಆಗಬೇಕಾದ್ರೆ ಅಮ್ಮ ಬರ್ತೀನಿ ಅಂತ ಹೇಳಿದ್ಲು. ಅದಾದಮೇಲೆ ಇಲ್ಲ ಅಮ್ಮ ನಾನು ಬರಲ್ಲ ಅಂತ ಹೇಳಿದ್ಲು. ನನಗೊಂಥರ ಅದೇ ಒಂದು ಸರ್ಪ್ರೈಸಿಂಗ್ ಖುಷಿ ಅಂತ ಅನಿಸ್ತು. ಇನ್ನು ನೆಕ್ಸ್ಟು ಈ ಥರ ಸಪ್ತಪದಿಗೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಆ್ಯಂಡ್ ಒನ್ ಥಿಂಗ್ ಗೈಸ್, ನಂದು ಮದುವೆ ಕೂಡ ಆಗಿದ್ದು ಸೇಮ್ ಚೌಲ್ಟ್ರಿಲೇ, ಸಾಯಿ ಕನ್ವೆನ್ಷನ್ ಹಾಲ್ ಅಂತ KR ನಗರಲ್ಲಿ. ಸೊ ಅದೇ ಚೌಲ್ಟ್ರಿಗೆ ನಾನು ನನ್ನ ಫ್ರೆಂಡ್ ಮದುವೆಗೆ ಬಂದಿದ್ದೀನಿ ಅಂದರೆ ನಾನು ನಂದು ಮದುವೆ ಮೆಮೊರಿ ಎಲ್ಲ ರಿಕಾಲ್ ಮಾಡ್ಕೊಳ್ದೇ ಇರ್ತೀನ. ಸೊ ಅದರಲ್ಲಿ ಏನು ಬೇಜಾರು ಅಂತ ಹೇಳಿದ್ರೆ, ನಮ್ಮ ಮದುವೆ ಟೈಮಲ್ಲಿ ಈ ಥರ ಸಪ್ತಪದಿ ಈ ಥರ ಎಲ್ಲ ಡೆಕೋರೇಷನ್ ಮಾಡೋಂಥದ್ದು ಏನೂ ಇರಲಿಲ್ಲ ನಮಗೆ. ಸೊ ನಮ್ಗೆ ಅದೊಂದು ಬೇಜಾರಾಯಿತು, ಇದು ನಮ್ಮ ಇದರಲ್ಲಿ ಏನೂ ಇರಲಿಲ್ವಲ್ಲ ಅಂತ. ಇನ್ನು ಫೈನಲಿ ಮೋನಿಶಾನು ಬಂದ್ಲು. ಅವಳು ಇದೇ ಇರಲಿಲ್ಲ, ಆದರೂ ಬಂದ್ಲು. ಅವಳು ಮತ್ತು ಅವರಮ್ಮ ಎಲ್ಲ ಮೀಟ್ ಆದ್ವಿ. ಆ್ಯಂಡ್ ಇನ್ನು ಮದುವೆ ಎಲ್ಲ ಆದಮೇಲೆ ಪ್ರೋಗ್ರಾಮ್ ನೆಕ್ಸ್ಟ್ ಏನೋ ಹಾಲು ಬಿಡೋದು. ಸೊ ಹಿಂದೆ ವೈಟ್ ಡ್ರೆಸ್ ಇದ್ದಾಳೆ ಅವಳು ನನ್ನ ಫ್ರೆಂಡ್ ಪ್ರಿಯಾಂಕಾ ಅಂತ. ಇನ್ನು ಆಲ್ಮೋಸ್ಟ್ ಎಲ್ಲರನ್ನೇ ನೋಡಿರ್ತೀರ.
ಸೊ ಇನ್ನು ಒಳಗಡೆ ಇದ್ದಿದ್ದು ಸಾಕು ಬಂದ್ರಪ್ಪ ನಮ್ದೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ನಾನು ಸಂಜೆ ಇವತ್ತು ಟ್ವಿನ್ನಿಂಗ್ ಆಗಿದ್ವಿ. ನೋಡಿ ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ಬಾರಿ ನನ್ನ ಬ್ಲೌಸ್ ಕಸ್ಟಮೈಸ್ ಮಾಡ್ಕೊಂಡು ತುಂಬ ಇಷ್ಟ ಆಯಿತು. ಹಾಗೆ ಇದು ಬಂದು ನಾನು ಹೇರ್ ಸ್ಟೈಲ್ನ ಮಾಡಿಸ್ಕೊಂಡೆ ಪಾರ್ಲರ್ ಹತ್ರ. ಸೊ ನೋಡಿ ಹೇಗೆ ಬಂದಿದೆ ಅಂತ. ನನಗೆ ಓಕೆ ಅಥವಾ ಚೆನ್ನಾಗಿದೆ ಅಂತ ಅನಿಸ್ತು ಅಷ್ಟೇ, ತುಂಬ ಚೆನ್ನಾಗಿದೆ ಅಂತ ಏನು ಅನಿಸ್ಲಿಲ್ಲ. ಇನ್ನು ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿದ್ದು, ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರು. ನನ್ನ ಪ್ರಕಾರ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತು. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಈ ಔಟ್ಫಿಟ್ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಇನ್ನಿದೆಲ್ಲ ಮುಗ್ದಾದ್ಮೇಲೆ ಒಂದು ಬ್ಯಾಟಿಂಗ್ ಇಲ್ಲದೆ ಇರುತ್ತಾ, ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅದ್ರ ನಾನು ಕೊಟ್ಟೆ, ಇದು ಇವಾಗ ಕೊಡ್ತೀವಲ್ಲ ಅಂತ ಕೊಟ್ಟೆ. ಸೊ ಗೈಸ್ ಈಗ ಫೈನಲಿ ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ಹೇಳ್ತೀನಿ, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಯು ವಿಹಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿಂದು ನಮ್ಮಿಬ್ಬರು ಡ್ರೆಸ್ ಕೋಡ್ ನೋಡಿ, ಇಬ್ಬರು ಟ್ವಿನ್ನಿಂಗ್ ಆಗಿದ್ದೀವಿ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಟ್ವಿನ್ನಿಂಗ್ ಮಾಡ್ಕೊಬೇಕು ಅಂತ. ಏನೋ ಅಲ್ಲೋಳ ಸರಿ ಇಲ್ಲಿಗೆ ಇಟ್ಬಿಟ್ಟು ಹೋಗೋಣಮ್ಮ. ಸೊ ಈಗ ಟ್ವಿನ್ನಿಂಗ್ ಹಾಕೊಂಡಿದ್ದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ನಂದು ಬ್ಲೌಸ್ ನೋಡಿ, ಇದು ನೈಟ್ 11 ತನಕ ಕೂತು ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸು. ಯಾವಾಗಲೇ ಆದರೂ ಫಂಕ್ಷನ್ ನಾಳೆ ನನಗೆ ಸ್ಟಿಚ್ ಮಾಡ್ಕೊತೀನಿ, ಅದೊಂದು ಪ್ರಾಬ್ಲಮ್ ಆಗ್ತೈತೆ ನನಗೆ. ಫಸ್ಟ್ ನನ್ನ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಬೇಕು. ಇನ್ನು ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರು. ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆದರೂ ಎಷ್ಟೇ ನಾವು ಯಾವಾಗಲೇ ಮದುವೆ ಆಗಿದ್ರು ಫ್ಯೂಚರ್ ಯಾರು ಮದುವೆ ಆಯ್ತಾರೆ ಅವ್ರ ಮದುವೆ ನೋಡಿ ನಮ್ಗೆ ಸ್ವಲ್ಪ ಜೆಲಸ್ ಫೀಲ್ ಆಗುತ್ತೆ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ನಾವು ಯಾಕೆ ಆ ರೀತಿ ಮದುವೆ ಆಗಿಲ್ಲ ಅಂತ ಒಂದು ಕ್ವಶನ್ ಕಾಮನ್ ಎಲ್ಲರಿಗೂ. ಅದೇ ರೀತಿ ನನಗೂ ಮೂಡ್ತು. ಬಟ್ ನಾನು ಹೇಗೆ ಸಮಾಧಾನ ಮಾಡ್ಕೊತೀನಿ ಅಂದರೆ, ನಾವು ಮದುವೆ ಆಗಿದ್ದ ಟೈಮಲ್ಲಿ ಈ ಥರ ಎಲ್ಲ ಇರಲಿಲ್ಲ ಅನ್ನೋದೊಂದು ಥಾಟ್ನ ಮೈಂಡಲ್ಲಿ ಇಟ್ಕೊಂಡು ಸಮಾಧಾನ ಮಾಡ್ಕೊತೀನಿ. ಅಟ್ಲೀಸ್ಟ್ ನಮಗಾದ್ರೂ ಆಗಲಿಲ್ಲ, ಮುಂದೆ ನನ್ನ ತಮ್ಮನ ಮದುವೆ ಅಥವಾ ನಮ್ಮ ಜಶ್ವಿ ಮದುವೆ ಯಾವಾಗಾದ್ರೂ ಫುಲ್ಫಿಲ್ ಮಾಡ್ಕೊಬೇಕು ಅನ್ನೋದೊಂದು ಆಸೆ. ಯಾರಿಗೆ ನಂತರ ಆಗಿದೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಮದುವೆ ಎಲ್ಲ ಮುಗಿದಿದೆ, ಇನ್ನು ಗಿಫ್ಟ್ ಕೂಡ ಕೊಟ್ಟಿಲ್ಲ ನಾವು. ಇಡೀ ಚೌಲ್ಟ್ರಿನೇ ಖಾಲಿಯಾಗಿದೆ. ಆದರೆ ನಾವು 3 ಜನ ಮಾತ್ರ ಇನ್ನು ವೆಯ್ಟ್ ಮಾಡ್ತಾಯಿದ್ವಿ ಫ್ರೆಂಡ್ಗೋಸ್ಕರ. ಸೊ ಮದುವೆ ಫೈನಲಿ ಒಬ್ಬರು ಮದುವೆ ಮುಗೀತು. ಈಗ 3 ಜನನೂ ವಿತೌಟ್ ಮಕ್ಕಳು ಸುಮ್ಮನೆ ಕೂತಿದ್ದೀವಿ. ಸೊ ಈಗ ಅಶ್ವಿನಿ ಬರಬೇಕು. ಅವಳು ಬಂದಾದ್ಮೇಲೆ ಗಿಫ್ಟ್ ಕೊಟ್ಬಿಟ್ಟು ನಾವು ಕೂಡ ಇನ್ನು ಹೊರಡ್ತೀವಿ. ಆ್ಯಂಡ್ ಇವತ್ತು ಜಸ್ವಿದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಇದೆ, ನೋಡಬೇಕು ಹೆಂಗೆ ಮಾಡ್ತಾಳೆ ಅಂತ. ಸೊ ಅಲ್ಲಿ ಮತ್ತೆ ಸಿಗ್ತೀನಿ. ಇಡೀ ಚೌಲ್ಟ್ರಿನೇ ಖಾಲಿಯಾಗಿದ್ರು, ನಾವು ಮಾತ್ರ ಇನ್ನೇ ಇದ್ವಿ. ಯಾಕೆಂದರೆ ಅವ್ರದ್ದು ಶಾಸ್ತ್ರ ಲಾಸ್ಟಲ್ಲೆಲ್ಲ ಇನ್ನೂ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಅಂತ ರೀಲ್ಸ್ ಮಾಡೋಣ ಅಂದ್ಕೊಂಡು ಬಂದರೆ ಫ್ಲಾಪ್ ಆಗೋಯ್ತು. ಮಾತ್ರ ಏನೇ ಅಂದ್ಕೊಂಡ್ರು ಫ್ಲಾಪೇ. ಅಷ್ಟರಲ್ಲಿ ನಮ್ಮ ಬ್ರೈಡು ಕೂಡ ಎಲ್ಲ ಫಂಕ್ಷನ್ಸ್ನೆಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದಳು. ನೋಡಿ ಪಾಪ ತುಂಬ ಟಯರ್ಡ್ ಆಗಿಬಿಟ್ಟೈತೆ ಹುಡುಗಿ. ಸೊ ನನ್ನ ವೀಡಿಯೋನ ಈಗ ಅಶ್ವಿನಿ ಹ್ಯಾಂಡಲ್ ಮಾಡ್ತಾಳೆ ನೋಡಿ. ಹಾಯ್, ಸೊ ಫೈನಲಿ ನಿವೇದಿತನ್ ಚಾನಲ್ ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ಇವಾಗ ಮಾತ್ರ ಪ್ರೆಸೆಂಟ್ ಮಾತ್ರ ಎಲ್ಲ ಮುಗೀತು ನೋಡಿ. ಫ್ಲಿಪ್ ಮಾಡೋಕ್ಕಾಗಲ್ಲ ಕ್ಯಾಮ್ರಾನ ಅಲ್ವಾ. ಸೊ ಎಲ್ಲರೂ ಚೌಟ್ರಿ ಖಾಲಿ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ಬ್ರೈಡ್ ಬರ್ತಿದ್ದಾಳೆ. ಯು ಕ್ಯಾನ್ ಸಿ ಹರ್. ಬೆಳಿಗ್ಗೆ ಬರುವಾಗಂತೂ ಒಬ್ಬೊಬ್ರು ಒಂದೊಂದು ಥರ ಫುಲ್ ಫಳ ಅಂತ ಬರ್ತಿದ್ರು. ಇವಾಗ ಎಂಡ್ ಆಗಿದೆ, ಮದುವೆ ಎಲ್ಲ ಮುಗ್ದಿದ್ದು. ನಮ್ಮ ಹುಡುಗಿರಂತೂ ಬೆಳಿಗ್ಗೆನೇ ಫುಲ್ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಮೆಸ್ಸಿ ಬ್ರೈಡ್ ಅಂದ್ಕೊಂಡು ಟಿಪ್ ಟಾಪಾಗಿ ರೆಡಿಯಾಗಿ ಬಂದಿದ್ರು. ಇವಾಗ ಫಂಕ್ಷನ್ ಎಲ್ಲ ಮುಗಿದು ಎಷ್ಟೊತ್ತಪ್ಪ ಮನೆಗೆ ಹೋಗೋದು ಅನಿಸಿದೆ. ಬಟ್ ಫೈನಲಿ ಮದುವೆ ಮಾತ್ರ ಸೂಪರಾಗಿ ಆಯಿತು. ನಾವು ಫಸ್ಟು ನಮ್ಮ ಬ್ಯಾಚಲ್ಲಿ ನಿವೇದಿತನ ಮದುವೆ ಆದಾಗಲೇ ಇಷ್ಟು ಎಂಜಾಯ್ ಮಾಡಿದ್ದು. ಅದನ್ನು ಬಿಟ್ಟರೆ ಈಗ ಲಿಖಿತನ ಮದುವೆಯಲ್ಲೇ ಇಷ್ಟು ಡ್ರೆಸ್ಅಪ್ ಆಗಿ ಗ್ರ್ಯಾಂಡಾಗಿ ಫುಲ್ ಎಂಜಾಯ್ ಮಾಡಿಕೊಂಡು ಬಂದಿರೋದು. ಇಷ್ಟೊಂದು ಅಶ್ವಿನಿ ಚಾನಲ್ ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸೊ ಈಗ ನನ್ನ ಹತ್ರ ಬಂತು. ಸೊ ಈಗ ಫೈನಲಿ ಆಲ್ಮೋಸ್ಟ್ ಚೌಲ್ಟ್ರಿ ಫುಲ್ ಖಾಲಿ ಆಗ್ತಿದೆ. ನಾವು ಫ್ರೆಂಡ್ನ ಕಳಿಸ್ಬಿಟ್ಟು ನಾವು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇನ್ನು ಇಲ್ಲೇ ಕೂತಿದ್ದೀವಿ. ಸೊ ಇವಾಗ ಇಲ್ಲಿಂದ ನಾವು ಕೂಡ ಈಗ ಹೊರಡೋಣ ಅಂತ ಅನ್ಕೊತಾ ಇದ್ದೀವಿ. ನೋಡಿ ಎಷ್ಟು ಡಿಸ್ಟರ್ಬೆನ್ಸ್. ಅವಳು ಮದುವೆದೇ ಫುಲ್ಲು ಮಾತಾಡ್ಕೊಂತ ಇದ್ದಾಳೆ. ಎಲ್ಲ ಕಾಸ್ಟ್ಯೂಮ್ ಎಲ್ಲ ಅವಳೇ ಕೊಡಿಸ್ತಾಳೆ ನಮಗೆ. ಅದೇ ದುಡ್ಡು ಅವಳು ನಮಗೆ ಕೊಡ್ತಾಳೆ, ನಾವು ರಿಟರ್ನ್ ಅವಳು ಕೊಡೋದು. ಅವಾಗ ಹಂಗಿದ್ರೇನೆ ಅಲ್ವಾ ಚಂದ. ಸೊ ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ನಿದ್ದೆ ಹೊಡಿತಾರೆ. ನಾವಿಲ್ಲಿ ನೊಣ ಹೊಡ್ಕೊಂಡು ಕೂತಿದ್ದೀವಿ ಒಟ್ಟಿನಲ್ಲಿ. ಸೊ ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ. ಅಷ್ಟು ನೀಟಾಗಿಟ್ಟವ್ರೆ ಅಂತ ಚೌಲ್ಟ್ರಿಲಿ ಸೊಪ್ಪಿಗೆ ಹಾಕಿ ಬಂದವ್ರೆ. ಕಾಡಲ್ಲಿ ಚೌಲ್ಟ್ರಿ ಬಂದಿದ್ದೀವಿ ನಾವು. ಆ ಗಿಡಗಳು ಡೆಕೋರೇಷನ್ ಮಾಡ್ತಾ ಆ ಗಿಡಗಳು ಕಿತ್ಕೊಳಪ್ಪ ಇದೀವಿ.
ಸೊ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿ ಗ್ರೂಮ್ ಮನೆಗೆ ಕಳಿಸ್ಕೊಡ್ಬೇಕು ನಾವೆಲ್ಲ ಇಲ್ಲ ಅಲ್ಲಿಂದ ಊಟ ಹಂಗೆ ಹುಡುಗ ಮನೆಗೆ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಕಡೆ, ಖುಷಿ ಆಗುತ್ತೆ ಆಗ ಅಂತಾರ. ನಾವೆಲ್ಲ ಕ್ಯೂರಿಯಸ್ ಆಗಿರೋದು ಏನಂದ್ರೆ ವಿಕಿತಾ ಮನೆಗೆ ಹುಡುಗನ ಮನೆಗೆ ಹೋಗುವಾಗ ಅಲ್ಲ ಕಣೆ, ಹುಡುಗ ಮನೆಯಲ್ಲಿ ಅಲ್ಲಿ ನಾನು ಊಟ ಮಾಡ್ತಲ್ಲ ನಾನು ವ್ಲಾಗ್ನ ಎಂಡ್ ಮಾಡೋಣ ಅಂತ ಇದ್ರೆ ಇವಳು ಇನ್ನೂ ಪುಲಿಸ್ ಸ್ಟಾಪ್ ಇಡ್ತೀನಿ. ಆ್ಯಂಡ್ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನಾಗೆ ಯಾರಿಗೆಲ್ಲ ಬೇಜಾರಾಗಿದೆ ಅವರ ಮದುವೆ ಕ್ಷಣಗಳ ದಿನಗಳನ್ನ ನೆನೆಸ್ಕೊಂಡು, ಅಂದರೆ ಮದುವೆ ಚೆನ್ನಾಗಿ ಆಗಿರುತ್ತೆ ಬಟ್ ಈಗಿನ ಕಾಲ ಟ್ರೆಂಡ್ಗೆ ತಕ್ಕಂಗೆ ಆಗಿಲ್ಲ ಅಂತ ಯಾರು ನನ್ನಾಗೆ ಸಫರ್ ಪಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಒಂದಷ್ಟು ಮದುವೆ ಕ್ಲಿಪ್ಪಿಂಗ್ಸ್, ನೀವು ಕೂಡ ನೋಡಿ ಖುಷಿ ಪಡಿ. ಬಾಯ್, ಸಿ ಯು ಅಂಟಿಲ್ ದೆನ್, ಬಾಯ್.